ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೇನೆ. ಗಾಯ್ಸ್, ಇದು ಕುಮಾರ ಪರ್ವತ ಚಾರಣದ 2ನೇ ವಿಡಿಯೋ ಆಗಿರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೀವು ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಲಿಂಕ್ನ. ದಯವಿಟ್ಟು ಒಂದ್ಸಲ ವಿಡಿಯೋ ನೋಡಿ. ಧನ್ಯವಾದಗಳು. ಅಯ್ಯೋ, ತಾತನೇ ಬಂದಿದೆ ಗುರು. ನಾ ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಳೋದ್ರಲ್ಲೇ ಇದ್ದೀರಾ ನೀವಿನ್ನ. ಬನ್ನಿ ಬನ್ನಿ. ಈಗ ನೆಕ್ಸ್ಟು ಇದನ್ನ ಬೆಟ್ಟ ಹತ್ತಿಳಿದ್ರೆ ಶೇಷ ಪರ್ವತ, ಅದನ್ನ ಹತ್ತಿಳಿದ್ರೆ ಕುಮಾರ ಪರ್ವತ. ಗೈಸ್, ಇಲ್ಲಿಂದ ಒಂದು ಸ್ವಲ್ಪ ನಾರ್ಮಲ್ ಇದೆ, ನಡ್ಕೊಂಡು ಹೋಗ್ಬೋದು. ಇನ್ನು ಮೇಲ್ಗಡೆ ಹೋಯ್ತಂತಂದ್ರೆ ಶೇಷಾದ್ರಿ ಪರ್ವತ, ಅದನ್ನ ಎತ್ತಿಳಿದ್ರೆ ಪರ್ವತ. ಏನಾದರೂ ಜಸ್ಟ್ ಒಂದು ಸ್ಟೆಪ್ ಮಿಸ್ ಆದರೆ ಗೈಸ್, ಐ ಗಾಟ್ ಎ ನ್ಯೂ ಫ್ಲವರ್. ಇದೇನಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಮಂಜು ಹಂಗೆ ಬರ್ತಾ ಇದೆ. ನೀವು ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾ. ಇವಾಗ ನಾವು ಹತ್ತುತ್ತಾ ಇರೋದು ಶೇಷಗಿರಿ ಪರ್ವತ. ಎಷ್ಟೋ ಗಿವ್ ಅಪ್ಗಳ ನೆವರ್ ಗಿವ್ ಅಪ್ ಥರ ಬಂದಿದ್ದೀವಿ. ಗಾಯ್ಸ್, ನಿಜವಾಗ್ಲೂ ಯಾಕೆ ಇಷ್ಟು ಚಾಲೆಂಜಿಂಗ್ ಟ್ರೆಕ್ ಅಂತ ಹೇಳ್ತಾರೆ ಅಂತ ಇವಾಗ ಅರ್ಥ ಆಯಿತು. ದಯವಿಟ್ಟು ಅಲ್ಲಿ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದೆ. ದಯವಿಟ್ಟು ಬಂದರೆ ಸ್ವಲ್ಪ ಎನರ್ಜಿಗೆ ಚೆನ್ನಾಗಿ ನೀರು ತಗೊಬನ್ನಿ. ನಿಜ ಏನು ಮಾಡೋಕ್ಕಾಗಲ್ಲ, ಕಾಲೆಲ್ಲ ಪೇನ್ ಬರುತ್ತೆ. ಫಿಟ್ ಆಗಿರೋರಿಗೆ ಮಾತ್ರ ಮಾಡಿಸಿದ್ದು. ಇಲ್ಲಿ ಆ್ಯಕ್ಚುಲಿ ಮ್ಯಾರಥಾನ್ ಓಡೋರೆಲ್ಲ ಬರ್ತಾರೆ ಟ್ರೆಕ್ಕಿಗೆ ಫಾರ್ ವಾರ್ಮಪ್ಗೆ, ಮತ್ತು ಅವ್ರಿಗೆ ಯುಟಿಲೈಸ್ ಆಗುತ್ತೆ ಸ್ವಲ್ಪ, ಆಯಿತಾ? ಅದಕ್ಕೋಸ್ಕರ ಬರ್ತಾರೆ. ಅವರೆಲ್ಲ ಬಂದು ಬೆಳಿಗ್ಗೆ 5:30ಗೆ ಬರ್ತಾರೆ. ನೀವು ಯಾವತ್ತೇ ಇದ್ರು ದಯವಿಟ್ಟು ನನ್ನ ಪ್ರಕಾರ 5:30ಗೆ ಸ್ಟಾರ್ಟ್ ಮಾಡಿ, ಆಯಿತಾ? 5:30ಗೆ ಬಂದು ಒಂದು ಟಾರ್ಚ್ ತೊಗೊಂಬಂದು ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ನಿಜವಾಗ್ಲೂ ತುಂಬ ಟೈಮ್ ಆಗುತ್ತೆ. ನೀವು ಇಳಿಯೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 9-10 ಗಂಟೆ ಆದರೂ ಆಗ್ಬೋದು. ದಯವಿಟ್ಟು ಹುಷಾರು, ನಾವೇ ಹುಷಾರಾಗಿರ್ಬೇಕು. ಯಾಕೆಂದರೆ ಎಲ್ಲ ಕಾಣಿಸ್ತಿದೆ ಅಲ್ಲೆಲ್ಲ ಮರ. ಈ ಮರ ಎಲ್ಲ ಕೆಳಗಡೆಯಿಂದ ಕೆಳಗಡೆಯಿಂದ ಬೆಳೆದಿರೋದು. ಇಲ್ಲೇನಾದ್ರು ಮಿಸ್ಸಾಗಿ ಉಳ್ಕೊಂಡು ಹೋದರೆ ಡೈರೆಕ್ಟ್ ಪಾತಾಳಕ್ಕೆ ಹೋಗಿರ್ತಾನೆ ಅವನು. ಪಾತಾಳಕ್ಕೆ ಅಂತಂದರೆ ಶಿಸ್ತಾಗಿ ಡೆಪ್ತ್ ಕೆಳಗಡೆ ಅಷ್ಟೊಂದಲ್ಲ. ಆ ಕಲ್ಲು ಮಂಟಪ ಬಿಟ್ಟು ಮುಂದೆ ಬಂದರೆ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ. ಗಾಯ್ಸ್ ನೋಡಿ, ಗಾಯ್ಸ್ ಡೆಪ್ತ್ ಭಯ ಆಗುತ್ತೆ. ಆದ್ರೂ ಹಾರ್ಟ್ ಕೆಟ್ಟೋಗ್ರು. ಬನ್ನಿ. ಗೈಸ್, ಇದೇ ಶೇಷ ಪರ್ವತ. ಬ್ರೋ ನಾವು ಕುಡಿತಿದ್ದೆ. ಇದೇ ಶೇಷ ಪರ್ವತ. ಗೈಸ್, ನಾವಿವಾಗ ಇಳಿದು ಬರ್ತಾ ಇರೋದು ಶೇಷಗಿರಿ ಪರ್ವತ ಅಂತ. ಆ ಶೇಷಗಿರಿ ಪರ್ವತದಿಂದ ನಾವಿವಾಗ ಹೋಗ್ತಾ ಇದ್ದೀವಿ ಕುಮಾರ ಪರ್ವತಗೆ. ಸೀರಿಯಸ್ಲಿ ವೆರಿ ಹಾರ್ಡ್ ಇದೆ ಗಾಯ್ಸ್. ಏಕೆ ಅಂತಂದರೆ ಎಲ್ಲೂ ಸಮತಟ್ಟಾಗಿ ಈ ಥರ ಹೋಗೋಕ್ಕಾಗಲ್ಲ. ಇರೋದೆಲ್ಲ ಫುಲ್ಲು ಹೈಕಿಂಗೆ. ಮೇಲ್ಗಡೆ ಹತ್ತಬೇಕು, ಮತ್ತೆ ಕೆಳಗಡೆ ಇಳಿಬೇಕು. ನಾವು ಈಗ ಹತ್ತಿದ್ದೀವಿ. ಇಳಿಯೋದು ಗಾಯ್ಸ್ ಇರೋದು ತುಂಬ ಕಷ್ಟ. ಬನ್ನಿ.
ಬಿಸಿಲು ಇರಲಿ ಮಳೆ ಬರಲಿ, ಬರ್ತಾ ಇದ್ದೀನಿ ಬ್ರೋ. ಹೇಗಿದೆ ನೋಡಿ ವ್ಯೂ ಅಂದ್ರೆ ಅಲ್ಟಿಮೇಟ್ ವ್ಯೂ. ಹೇಗಿದೆ ಜೀವನ, ಇದನ್ನು ಹತ್ಕೊಂಡು ನಾವು ಇವಾಗ ಹೊರಡಬೇಕು. ಬ್ರೋ ಹೇಗಿತ್ತು ಜರ್ನಿ ಕ್ರೇಜಿ. ಹಾಂ ಗಾಯ್ಸ್, ಇನ್ನೇನು ಇನ್ನೊಂದು 200 ಮೀಟರು ಗುಡುಗು ಮಳೆ ಮಿಂಚು ನಡುವೆ. ನಾನು ಚೂರು ಐತೆ ಅನ್ನೋವಾಗ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ. ಅರ್ಧ ಗಂಟೆಯಿಂದ ಅದೇ ಇರ್ತಿದ್ದೀರಪ್ಪ. ಗಾಯ್ಸ್, ಇದೆ ಕುಮಾರ ಪರ್ವತ. ಅಂತೂ ಇಂತೂ ಸಕ್ಸಸ್ಫುಲಿ ರೀಚ್ ಆದ್ವಿ. ಹೇಗಿದೆ ಅಂದ್ರೆ ಗಾಯ್ಸ್, ನಿಜವಾಗ್ಲೂ ಇಲ್ಲೊಂದು ದೇವ ಟೆಂಪಲ್ ಇದೆ, ವಿಲ್ ಶೋ ಯು. ಇಲ್ಲಿಗೆ ಬಂದ್ರೆ ನೀವು ಪಕ್ಕಾ ಟ್ರೆಕ್ ಮಾಡ್ತೀರಾ ಅಂತ. ಎಸ್, ಅಂತ ಇಂತ ಫೈನಲಿ ಕುಮಾರ ಪರ್ವತ. ಗೈಸ್, ಇಲ್ಲಿ ಪೀಕಿಗೆ ಬಂದಾಗಲೇ ಸಿಗೋದೆ ಈ ದೇವಸ್ಥಾನ ನೋಡಿ. ಶಿವನ್ ದೇವಸ್ಥಾನ ಗೈಸ್. ಇದೆ ಕುಮಾರ ಪರ್ವತ ಚಾರಣ. ಇಲ್ಲಿ ಬರ್ಬೇಕಂದ್ರೆ ಬಂಡ ಧೈರ್ಯ ಮಾಡ್ಕೊಂಡು ಬರಬೇಕು ಗಾಯ್ಸ್. ಯಾವಾಗ ಅಂದರೆ ವೆದರ್ ಮಾತ್ರ ಹಂಗಂಗೆ ಚೇಂಜ್ ಆಗುತ್ತೆ. ಇಲ್ಲೆಲ್ಲ ಆಲ್ರೆಡಿ ಫಾಗ್ ತುಂಬ್ಕೊಂಡಿದೆ. ಬಟ್ ಇನ್ನೆಲ್ಲ ನೋಡೋದಾದರೆ ಓವರಾಲಲ್ಲಿ ಈಗ ಜಸ್ಟ್ ಒಂದು 5 ನಿಮಿಷಕ್ಕೆಲ್ಲ ವೆದರ್ ಎಲ್ಲ ಚೇಂಜ್ ಆಗುತ್ತೆ. ಲೈಕ್ ಹೆಂಗೆ ಅಂತಂದರೆ, ಇವಾಗ 5 ನಿಮಿಷಕ್ಕೆ ಫಾಗ್ ಬರುತ್ತೆ, 5 ನಿಮಿಷಕ್ಕೆ ಮಳೆ ಬರುತ್ತೆ, ಈ ಥರ. ಮತ್ತು ಸೂರ್ಯ ಬರುತ್ತೆ, ಬಿಸಿಲು ಬರುತ್ತೆ, ಆ ಥರ ಆಗುತ್ತೆ. ಬಟ್ ವೆದರ್ ಮಾತ್ರ ಅಲ್ಟಿ ಇದೆ ಗಾಯ್ಸ್. One, 2, 3, start. Finally, Kumara Parvata completed. ಗೈಸ್, ಫೈನಲಿ ನಾವು ಇವಾಗ ಕುಮಾರ ಪರ್ವತ ತುದಿಯನ್ನು ತಲುಪಿದ್ವಿ ಗೈಸ್. ಫಸ್ಟ್ ಆಫ್ ಆಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಬಿಗಿನರ್ಸ್ ಯಾರು ಬರೋಕೆ ಹೋಗ್ಬಿಡಿ ಆಯ್ತಾ. ಬರ್ಬೋದು, ಬಂದ್ರೂ ಹೋಗೋದು ತುಂಬ ಕಷ್ಟ ಆಯಿತಾ. ಆಮೇಲೆ ಇನ್ನು ಏನಂತಂದರೆ, ಶೂಸ್ ಬೇರೆ ಬ್ರೋಕಂಡ್ ಆಯಿತು ನೋಡಿ. ಫುಲ್ ಶೂಸ್ ಫುಲ್ಲು ಈ ಮ್ಯಾಟ್ ಬೇರೆ ಕಿತ್ತೋಯ್ತು. ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು. ಮತ್ತೆ ಏನು ಪ್ರಾಬ್ಲಮ್ ಇಲ್ಲ, ಇಳಿಯೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಎಲಿವೇಶನ್ ಈ ರೇಂಜ್ಗೆ ಇರುತ್ತೆ, ಅದೊಂದು ತುಂಬ ಪ್ರಾಬ್ಲಮ್ ಆಗ್ಬೋದು. ಮತ್ತು ಏನಂತಂತಂದರೆ, ಇಲ್ಲಿ ರೀಚ್ ಆಗಿರೋರು ಇದ್ದಾರೆ ಆಯಿತಾ, ಅವ್ರಿಗೆ ಆಗಲ್ಲ ಅಂತಲ್ಲ, ಚೆನ್ನಾಗಿ ಅವ್ರೂ ಫಿಟ್ಟೆಡ್ ಆಗಿ ಎಲ್ಲ ಬಂದಿದ್ದಾರೆ. ಎಲ್ಲ ಎಂಜಾಯ್ ಮಾಡಿದ್ವಿ. ಮತ್ತು ಇವಾಗ ಪುಷ್ಪಗಿರಿಗಂತೂ ಹೋಗೋಕ್ಕಾಗಲ್ಲ ಆಯಿತಾ. ಇಲ್ಲ ಅಂದರೆ
ಒಂದು ಬಂದು ಇಲ್ಲಿಗೆ ಬರಬೇಕು, ಇಲ್ಲಾಂದ್ರೆ ಪುಷ್ಪಗಿರಿ ಹೋಗ್ಬೇಕು. ಪುಷ್ಪಗಿರಿ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ನಾವು ಎಷ್ಟು ಬಂದಿರ್ತೀವೋ ಅಷ್ಟೇ ಟ್ರೆಕ್ಕಿಂಗ್ ದೂರ ಆಗುತ್ತೆ. ಆಮೇಲೆ ಇಲ್ಲಿ ಮ್ಯಾರಥಾನ್ ಇರೋರು ಬರ್ತಾರೆ, ಅವ್ರು ಮಾತ್ರ ಅಲ್ಟಿಮೇಟ್. ಬೆಳಗ್ಗೆ 5:00 ಬರ್ತಾರೆ, ಒಂದು 3-3:30 ಅಷ್ಟರೊಳಗೆ ಅವರೆಲ್ಲ ಸುಬ್ರಹ್ಮಣ್ಯಗೆ ರೀಚ್ ಆಗಿರ್ತಾರೆ. ಮತ್ತೆ ಇನ್ನೇನು ಹೇಳೋದಾದ್ರೆ ಚೆನ್ನಾಗಿದೆ ಆಯ್ತಾ. ಮತ್ತೆ ನಾನು ಬರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ, ಬನ್ನಿ ಅಂತಲೂ ಹೇಳಲ್ಲ. ಬಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ 100% ಮಿಸ್ ಮಾಡಬೇಡಿ. ಒಂದ್ಸಲ ಏನಾದರೂ ಟ್ರೈ ಮಾಡಿ. ಅಂದರೆ ಸ್ವಲ್ಪ ಟೈಮ್ನ ಪ್ಲೇಸಸ್ಗಳು ಕಡಿಮೆ ಸ್ಪೆಂಡ್ ಮಾಡಿಕೊಂಡು ಬೇಗ ಹೊರಟು ಬರಬೇಕು. ಹತ್ತುತ್ತಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಕಂಟಿನ್ಯೂಸ್ ನೀನು ಹತ್ತಕ್ಕೆ ಆಗಲ್ಲ. ಯಾಕೆಂದ್ರೆ ವಿಡಿಯೋಸಲ್ಲಿ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ. ಮತ್ತೆ ಈ ಟೋಟಲ್ ನಿಮಗೆ ಎಂಡ್ ಪಾಯಿಂಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಲ್ಲೊಂದು ಶಿವನ್ ಟೆಂಪಲ್ ಇದೆ. ನಾನು ನಿಮಗೆ ಅದನ್ನ ಆ ವಿಡಿಯೋನ ಹಿಂದಗಡೆ ಆಲ್ರೆಡಿ ತೋರಿಸ್ತಿದ್ದೀನಿ ಆಯ್ತಾ ಅಂತ. ಆ ಶೇಷ ಪರ್ವತಕ್ಕೆ ಬರ್ತಾರೆ, ಅಲ್ಲಿಂದ ಬಂದ್ಬಿಟ್ಟು ವಾಪಸ್ ಹೋಗ್ತಾರೆ. ಇಲ್ಲಿಗೆ ಬರ್ಬೇಕಂತಂದ್ರೆ ತುಂಬಾ ಹಾರ್ಡ್ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ತೋರ್ಸದ್ನಲ್ಲ ಆ ಕಲ್ಲು ಬಂಡೆಗಳನ್ನೆಲ್ಲ ದಾಟ್ಕೊಂಡು ಇಲ್ಲಿ ಕಲ್ಲುಗಳು ಜಾಸ್ತಿ ಇದೆ, ಅಲ್ಲಿಂದ ಬರೋದು ಅಂದ್ರೆ ತುಂಬಾ ಕಷ್ಟ ಗೈಸ್. ಆಮೇಲೆ ಈ ತರ ಒಂದು ಸ್ಟಿಕ್ ದಯವಿಟ್ಟು ಕ್ಯಾರಿ ಮಾಡ್ರಿ. ಎವ್ರಿ ಟ್ರೆಕ್ಕರ್ಸ್ ನಾನು ಏನ್ ಹೇಳೋದಂದ್ರೆ ಒಂದು ಸ್ಟಿಕ್ ಕ್ಯಾರಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಇದು ಹಿಂಗಿರುತ್ತೆ ಅಂತಂದ್ರೆ ಈ ಕಲ್ಲಿಗೆ ಹೊಡೆದವಾಗ ಈ ತರ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಹಿಂಗ್ ಮತ್ತೆ ಮೇಲಕ್ಕೆ ದಾಳ್ಸುತ್ತೆ. ಸೊ ಹಂಗಾಗಿ ಆರಾಮಾಗಿ ನೀವು ಮೂವ್ ಆಗ್ಬೋದು ಈ ತರ. ಸೊ ಇನ್ನೇನಿಲ್ಲ ಗೈಸ್, ಹುಷಾರಾಗಿರಿ, ಹುಷಾರಾಗಿ ಹೋಗ್ಬೇಕು. ಮತ್ತೆ ಸಿಗೋಣ ಗೈಸ್. ಲವ್ ಯು ಆಲ್. ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ 6 ಕಿಲೋಮೀಟರ್ಸ್ ಆಗುತ್ತೆ ಅಕಾರ್ಡಿಂಗ್ ಟು ಟ್ರೆಕ್ಕಿಂಗ್ ಗೈಡ್. ಗೈಸ್ ಇಲ್ಲಿ ಹಗ್ಗ ಇಟ್ಕೊಂಡು ಹೋಗ್ಬೇಕು. ಹಗ್ಗ ಇಟ್ಕೊಳ್ಳಿಲ್ಲ ಅಂದರೆ ಶಿಸ್ತಾಗಿ ಪಾತಾಳಕ್ಕೆ ಹೋಗ್ತೀವಿ ಅಷ್ಟೇ. ಆಲ್ರೆಡಿ ಹಗ್ಗ ಕಟ್ಟಿದ್ದಾರೆ ನೋಡಿ, ಇಲ್ಲೂ ಇದೆ ಹಗ್ಗ. ಹಗ್ಗನೇ ಹಿಡ್ಕೋಬೇಕು. ಇನ್ನು ಡಿಫ್ರೆಂಟಾಗಿ ತೋರಿಸ್ತದೆ ಗೈಸ್. ಹಗ್ಗ ಇಟ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಶಿಸ್ತಾಗಿ ಪಾತಾಳಕ್ಕೆ ಹೋಗ್ತೀವಿ. ನಿಜವಾಗ್ಲೂ ಹೇಗಿದೆ ಗೊತ್ತಾ ಡೆಪ್ತು, ಡೆಪ್ತು ತುಂಬ ಕಷ್ಟ ಇದೆ. ಎಸ್ ಎಸ್ ಗೈಸ್, ಏನಂದರೆ ಇಲ್ಲಿಂದ ಇಳಿಯೋದು ಮಾತ್ರ ಭಾಳ ಪ್ರಾಬ್ಲಮ್ಮು. ಯಾವ ರೇಂಜಿಗಿದೆ ಅಂದರೆ ಶಿಸ್ತಾಗಿ ನೆಮ್ಮದಿಯಾಗಿ ಕೆಳಗಡೆ ಹೋಗ್ಬೋದು, ಆ ರೇಂಜಿಗಿದೆ. ಜಾರ್ಕೊಂಡು ಹೋಗ್ಬೋದು, ಹಂಗಿದೆ. ಯಪ್ಪ ದೇವ್ರೆ, ಇಲ್ಲಿ ಏನು ನೀವು ಬರ್ಬೇಕಂದ್ರೆ ಭಾಳ ಕಷ್ಟ ಐತಲ್ಲ. ನೋಡಿ ಹಿಂಗೆ ಕಾಣಿಸ್ತೈತೆ. ಗೈಸ್ ಆಮೇಲೆ ಇಲ್ಲಿ ರೇಡಿಯೋಗಳೆಲ್ಲ ಅಲೋ ಇಲ್ಲ, ಮತ್ತು ಕೂಗಾಟನೂ ಮಾಡಬಾರ್ದು. ಯಾಕೆ ಅಂತಂದರೆ ಪಕ್ಕದಲ್ಲಿ ಬರೋ ಪ್ರಾಣಿಗಳೇನಾದ್ರು ಇದ್ದರೆ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಫುಲ್ ಅವಾಯ್ಡ್ ಮಾಡಿ. ಎಸ್ ಗೈಸ್, ಹೇಗಿದೆ ಫೀಲ್? ದಮ್ಮಿದ್ರೆ ಕುಮಾರ ಪರ್ವತ ಬನ್ನಿ, ಇಲ್ಲ ಬರಬೇಡಿ, ಎಲ್ಲ ವೇಸ್ಟ್ ಆಗುತ್ತೆ. ಇನ್ನ ಮುಂದೆ ಇದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮುಂದೆ ಹೋಗಿ. 4-5 ಕಿಲೋಮೀಟರ್. Super bro, nice experience. You should try it. You should try it. Yes. अच्छा. Life of Legs ಅಂತ LYF OF LIKZZ. हाँ. Oh, we have got a vlogger here. Yeah. Nice. Good luck. ಅಮ್ಮ ನಾನು ಬೇಕು ಬ್ರೋ. ಆಲ್ರೆಡಿ ಬಟ್ಟೆ ಎಲ್ಲ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಕಷ್ಟ ಇದೆ ಸೀರಿಯಸ್ಲಿ. ಮುಂದಗಡೆ ಇನ್ನ ಹೇಗಿದೆ ಗೊತ್ತಾ? ಇನ್ನ ಮುಂದೆ ಹೋಗಿ ಗೊತ್ತಾಗುತ್ತೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ನೋಡಿ. ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ವ್ಯೂ. ಎಸ್ ಗಾಯ್ಸ್, ನೋಡಿ ಗಾಯ್ಸ್, ಅಂತೂ ಇವಾಗ ನಾವು ಆಲ್ರೆಡಿ ಒಂದು ಕಾಲ್ ಭಾಗ ರೀಚ್ ಆಗಿದ್ದೀವಿ. ಹೆಂಗಿದೆ ವ್ಯೂ ಅಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಗಾಯ್ಸ್, ನಿಜ ಅಲ್ಟಿಮೇಟ್ ಆಗಿದೆ. ಬರೋದಲ್ಲ ನೋಡಿ. ಎಸ್
ಬನ್ನಿ ನೀವು ಬಟ್ ಹುಷಾರು bro. ಅಂದ್ರೆ ಓಕೆ ಬ್ರೋ 30 seconds 40 seconds ಅಷ್ಟೇ. ಗೈಸ್ ಇವಾಗ ಆಲ್ಮೋಸ್ಟ್ ನಾವು ಇವಾಗ ಇಲ್ಲಿ ಗೈಸ್ ನಾವ್ ಇವಾಗ ಆಲ್ಮೋಸ್ಟ್ ಶೇಷಗಿರಿನ ಬೆಟ್ಟ ಇಳಿದ್ಬಿಟ್ಟು ಆಲ್ರೆಡಿ ಇನ್ನೇನು ನಿಯರ್ ಕಲ್ಲು ಮಂಟಪಕ್ಕೆ ಬರ್ತಾ ಇದೀವಿ. ಕಲ್ಲು ಮಂಟಪಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಕೆಳಗಡೆ ಹೋದ್ರೆ ಫುಲ್ ಕತ್ಲೆ ಆಗುತ್ತೆ. ಬ್ಯಾಟ್ರಿ ಎಲ್ಲ ನಾವು ಟಾರ್ಚ್ ಎಲ್ಲ ಮುಂಚೆನೆ ಇಟ್ಕೊಂಡ್ ಬಂದಿದೀವಿ. ನೀವು ಬರ್ಬೇಕಾದ್ರೆ ದಯವಿಟ್ಟು ತಗೊಂಬನ್ನಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಅವೆಲ್ಲ ಥಿಂಗ್ಸ್ ನ ಕ್ಯಾರಿ ಮಾಡಿ, ಇಫ್ ಆಗಿಲ್ಲ ಅಂದ್ರೂ ಕ್ಯಾರಿ ಮಾಡ್ಲೇಬೇಕು. ಓಕೆನಾ? ಗಾಯ್ಸ್ ನಿಮಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಅಲ್ಲಿ ತುಂಬ ಒಂದು ಒಳ್ಳೆ ಲೈಟ್ ಬರ್ತಾ ಇದೆ. ಇಟ್ಸ್ ಫೀಲ್ ಲೈಕ್ ಹೆವನ್ ಥರ ಫೀಲ್ ಆಗ್ತಿಲ್ವಾ? ಇವರೇ ನಮ್ಮ ಥಂಡರ್ ಬಾಯ್ಸು. ನಾವು ಬೇಸ್ ಕ್ಯಾಂಪ್ ಹತ್ರ ರೀಚ್ ಆಗೋಷ್ಟೊಳಗಡೆ 7:30 ಎಲ್ಲ ಆಗೋಗಿತ್ತು. ಯಾಕೆ ಅಂತಂದರೆ ತುಂಬ ಮಳೆ ಬರ್ತಾ ಇರೋ ಕಾರಣ ನಾವು ಕ್ಯಾಮ್ರಾ ಕೂಡ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿತ್ತು. ಅದರಿಂದ ನಾವು ಕ್ಯಾಮ್ರಾ ಸೇಫ್ಟಿ ಕೂಡ ನೋಡಬೇಕಾಗಿತ್ತು. ನೀವು ಯಾವುದೇ ಟ್ರೆಕ್ ಮಾಡೋಕೆ ಹೋದ್ರೂ ದಯವಿಟ್ಟು ಬೇಗ ಟ್ರೆಕ್ ಸ್ಟಾರ್ಟ್ ಮಾಡಿಬಿಟ್ಟು ಬೇಗ ಇಳಿಯೋಕ್ಕೆ ಟ್ರೈ ಮಾಡಿ. ಇದರಂಥ ಟ್ರೆಕ್ಕು ನೀವು ನೋಡ್ಬೋದು, ಬಟ್ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಎಲ್ಲದು ಯಾವ ಟ್ರೆಕ್ ಹೋದ್ರೂ ಅಷ್ಟೇ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಒಂದು ಲೈಕ್ ಶೇರು ಮತ್ತು ನನಗೆ ತುಂಬ ಉತ್ಸಾಹ ಕೊಡುತ್ತೆ ಬೇರೆ ಟ್ರೆಕ್ಗಳು ಮಾಡೋದಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.